सबका सहारा हरि नाम जप के, हरि नाम जप के सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा सबका सहारा, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆರ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ಅಣ್ಣ, ನಮಸ್ಕಾರ ಪ್ರವೀಣ್. ಲೆಟ್ ಅಸ್ ಪ್ರೊಸೀಡ್. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರೋ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಬಹುದು. ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು, ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು. ಅಥವಾ ನೀವು ಚಾಟ್ ಅಲ್ಲಿ ಟೈಪ್ ಮಾಡಿ ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ಒಬ್ರು ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ಋಷಿಗಳ ಅನುಗ್ರಹಕ್ಕೆ ದಾರಿ ಯಾವುದು ತಿಳಿಸಿ ಅಣ್ಣ ಅಂತ ಕೇಳ್ತಾರಣ. ನಂಬಿಕೆ, ಅನ್ಕಂಡೀಷನಲ್ ಸರೆಂಡರ್ and faith in them, and follow whatever the instructions are given from time to time with bhakti, shraddha and ekagrata. These are the qualities one should have. ಧನ್ಯವಾದಗಳು ಅಣ್ಣ. ಅಣ್ಣ, we'll take some questions from YouTube ಅಣ್ಣ. ಅಣ್ಣ, ಒಬ್ರು ಅಣ್ಣ ಕೇಳ್ತಿದಾರಣ. ಅಣ್ಣ, ಕುಡ್ ಯು ಪ್ಲೀಸ್ ನೇಮ್ ಫ್ಯೂ ಲಿವಿಂಗ್ ಅವಧೂತಾಸ್ ಅಂತ ಕೇಳ್ತಿದಾರಣ. ಈ ನಮ್ಗೆ ಗೊತ್ತಿರಂಗೆ ಈ ಸಮಯದಲ್ಲಿ ಲಿವಿಂಗ್ ಯಾವ್ದು ಸಹ ಬಂದು ತಿರುವಣ್ಣಾಮಲೈನಲ್ಲಿ ಟೋಪಿಯಂ ಅಂತ ಇದ್ದಾರೆ, ಆಮೇಲೆ ಮೌನ ಸಿದ್ಧರ್ ಅಂತ ಇದ್ದಾರೆ, ಇಬ್ಬರು ಗೊತ್ತಿರೋರು. ಇಲ್ಲಿ ಯಡಿಯೂರ್ ಹತ್ರ ಒಬ್ರು ಅಪ್ಪಾಜಿ ಅಂತ ಇದ್ದಾರಪ್ಪ. ಇಷ್ಟೇ ನಮ್ಗೆ ಗೊತ್ತಿರೋರು 3 ಜನ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ಗ್ರಹಣ ಟೈಮ್ನಲ್ಲಿ ಗರುಡ ಪುರಾಣವನ್ನು ಓದಬಹುದಾ ಅಂತ ಕೇಳ್ತಿದಾರಣ. ಫಸ್ಟ್ ಆಫ್ ಆಲ್ ಅವರು ಗ್ರಹಣ ಅನ್ನೋದು ಏನಂತ ಅರ್ಥ ಮಾಡ್ಕೋಬೇಕು. ನಾವು ಪದೇ ಪದೇ ಗ್ರಹಣ ಅದು ಪೋಸ್ಟ್ ಹಾಕ್ತಿವಿ, ಏನಕ್ಕೆ ಹಾಕ್ತಿವಿ ಅದನ್ನ ಓದಿ ತಿಳ್ಕೊಳ್ಳಿ. ಆ ಸಮಯದಲ್ಲಿ ಒನ್ಸ್ ಯು ಸೇ ರಾಮ, ಇಟ್ ಈಸ್ ಈಕ್ವಲ್ ಟು 1000 times.
ಸೊ ಇದನ್ನ ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕು ಮಾಡ್ಲಿ ಅವ್ರು. ಪುರಾಣ ಓದೋ ಟೈಮ್ ಅಲ್ಲ ಅದು. ಅದು ಜಪಗಳು, ಸಹಸ್ರನಾಮಗಳು, ಧ್ಯಾನ ಇದನ್ನ ಮಾಡ್ಕೋಬೇಕು ಆ ಟೈಮ್ನಲ್ಲಿ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಋಣ ಬಾಧೆ ಮತ್ತು ಕರ್ಮವನ್ನು ಕಳೆಯಲು ಏನು ಮಾಡಬೇಕು ಅಂತ ಕೇಳ್ತಿದಾರಣ್ಣ. ಗುರುನ ಸಂಪಾದನೆ ಮಾಡ್ಬೇಕು. ಅದನ್ನು ಒಳ್ಳೆ ಗುರು, ಯಾರು ನಿಮ್ಗೆ ಸ್ಪಿರಿಚುವಲ್ ಸಾಧನೆ ಹೇಳ್ಕೊಡ್ತಾರೋ, ನಿಮ್ಮನ್ನು ಮೋಕ್ಷಕ್ಕೆ ದಾರಿ ತೋರಿಸ್ತಾರೋ ಅಂತ ಅವ್ರನ್ನ ಸಂಪರ್ಕ ಮಾಡ್ಕೊಂಡ್ರೆ ಅವರು ನಿಮ್ಗೆ ದಾರಿ ತೋರಿಸ್ತಾರೆ ನಿಮ್ ಪ್ರಶ್ನೆಗೆ. ಧನ್ಯವಾದಗಳು ಅಣ್ಣ. ಅಣ್ಣ ಅವರು ಅದೇ ಅಣ್ಣ ಲಾಸ್ಟ್ ಕ್ವಶನ್ ಕೇಳಿದ್ರಲ್ಲ, ಅದೇ ಒನ್ ಮೋರ್ ಕ್ವಶನ್ ಅಣ್ಣ. ನಾನು ಯಾರು ಮತ್ತು ನನ್ನ ಕೆಲಸ ಏನೆಂದು ತಿಳಿಯಲು ಮಾರ್ಗ ತಿಳಿಯುವುದು ಹೇಗೆ ಅಂತ ಕೇಳ್ತಿದಾರಣ್ಣ. ನಾಳೆ ಮನೋತಿಗೆ ಬರ್ಲಿ, ಅಲ್ಲಿ ಅವ್ರಿಗೆ ವಿವರವಾಗಿ ಹೇಳೋಣ ಇದಕ್ಕೆ ಯಾವ ತರ ನಾವು ಸಾಧನೆ ಮಾಡ್ಬೇಕು ಅಂತ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಲತಾದೇವಿ ಅಕ್ಕ ಮಾತಾಡಿ ಅಕ್ಕ. ಥ್ಯಾಂಕ್ ಯು ಪ್ರವೀಣ್. ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರ ಅಮ್ಮ. ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಮತ್ತೆ ಇನ್ನೊಂದು ಏನಂದ್ರೆ ಇವಾಗ ನಿನ್ನೆನೋ ಇವತ್ತು ಮರ್ತೋಯ್ತು ನನಗೆ. ಹಿ ಗೇವ್ ಯು ಅಂಡ್ ಮೀ ಒಂದು ಪ್ಯಾಕೆಟ್ ಗಂಧ ವಿಭೂತಿ ಇಬ್ಬರಿಗೂ ಕೊಟ್ರು. ಆಮೇಲೆ ಇದು ರುದ್ರಾಕ್ಷಿನೂ ಕೊಟ್ರು ಅಣ್ಣ. ಅಂಡ್ ಹಿ ಟೋಲ್ಡ್ ದಟ್ ಹಿ ಬ್ಲೆಸ್ಡ್ ಯು ಆಲ್ಸೋ, ಯು ಆರ್ ಅ ಬೆಸ್ಟ್ ಟೀಚರ್ ಅಂತ. ಮತ್ತೆ ನನಗೂ ಬ್ಲೆಸ್ ಮಾಡಿದ್ರು, ಶಿ ಈಸ್ ಯೋರ್ ಬೆಸ್ಟ್ ಸ್ಟೂಡೆಂಟ್, ಶಿ ಈಸ್ ಡೂಯಿಂಗ್ ಪರ್ಫೆಕ್ಟ್ಲಿ ಅಂಡ್ ಯು ಆರ್ ಟೀಚಿಂಗ್ ವೆರಿ ವೆಲ್ ಅಂತ ಹೇಳಿ ತುಂಬಾ ಖುಷಿ ಆಗೋಯ್ತು. ಮತ್ತೆ ನನಗೆ ಇನ್ಮೇಲೆ ಅವ್ರದ್ದು ಫಿಸಿಕಲ್ ರೂಪ ಕೊಡಲ್ವಂತೆ ಅಣ್ಣ, ಜ್ಯೋತಿ ರೂಪದಲ್ಲಿ ನನಗೆ ದರ್ಶನ ಕೊಡ್ತಾರಂತೆ. ನಿಜ ಮಾಡು, ಯಾಕಂದ್ರೆ ಈಸ್ ಪರಬ್ರಹ್ಮ ಸ್ವರೂಪ ಅಲ್ವಾ, ಈಸ್ ಜ್ಯೋತಿ, ಈಸ್ ದ ಲೈಟ್. ದಟ್ ಈಸ್ ಹಿಸ್ ಒರಿಜಿನಲ್ ಫಾರ್ಮ್. ಅದಕ್ಕೆ ಐ ವಾಸ್ ವರಿಡ್. ಸೊ ಹಿ ಟೋಲ್ಡ್ ದಟ್ ಡೋಂಟ್ ವರಿ, ಯೋರ್ ಟೀಚರ್ ವಿಲ್ ಎಕ್ಸ್ಪ್ಲೈನ್ ದಟ್ ಟು ಯು ಅಂತ ಹೇಳಿ ನಿಮ್ಗೆ ಹೇಳಿದ್ರು. ಯು ಜಸ್ಟ್ ಕನ್ವಿನ್ಸರ್ ಅಂಡ್ ಟೆಲ್ಲರ್ ಅಂತ. ಬಟ್ ನನಗೆ ನಿಮ್ ಪಾದ ನಮಸ್ಕಾರ ಮಾಡಕ್ಕೆ ಮತ್ತೆ ನಿಮ್ ಬ್ಲೆಸ್ಸಿಂಗ್ಸ್ ತಲೆ ಮೇಲೆ ಕೈ ಇಟ್ಟಿದ್ಮೇಲೆ ದಟ್ ವಿಲ್ ಗೆಟ್ ಯು, ಡೋಂಟ್ ವರಿ. ಜ್ಯೋತಿ ಇಸ್ ತುಂಬಾ ಇದು ಅಂತ ಹೇಳ್ಕೊಂಡು ಅವರು ಹೇಳ್ತಾ ಇದ್ರು. ಆಮೇಲೆ ನೀವು ಹೇಳಿದ್ರಿ ಐ ಟೆಲ್ ಯು ಲೇಟರ್, ಡೋಂಟ್ ವರಿ ಲತಾ ಅಂತ ಹೇಳಿ ನೀವ್ ಇದ್ ಮಾಡಿದ್ರಿ. ನಮ್ ಇಬ್ಬರಿಗೂ ಗಂಧ ವಿಭೂತಿ ಮತ್ತೆ ರುದ್ರಾಕ್ಷಿ ಕೊಟ್ಟು ಇಬ್ಬರಿಗೂ ಬ್ಲೆಸ್ ಮಾಡಿದ್ರು ಅಣ್ಣ. ತುಂಬಾ ಖುಷಿ ಆಗುತ್ತೆ ನಂಗೆ. ನಿಮ್ಗೆ ಥ್ಯಾಂಕ್ಸ್. ಯಾಕಣ್ಣ ನೀವ್ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನಿಮ್ ಮೂಲಕ ನನ್ಗೆ ಅನುಗ್ರಹ ಮಾಡಿದ್ರಲ್ಲ ನಮ್ ಗುರುಗಳು, ಅದು ನಿಮ್ಮಿಂದಾನೇ ನಮ್ಗ್ ಬಂದಿರೋದು ಬಿಡಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರವೀಣ್. ನಮಸ್ಕಾರ. ನಮಸ್ತೆ ಅಣ್ಣ. ಥ್ಯಾಂಕ್ ಯು ಪ್ರವೀಣ್. ನಮಸ್ತೆ. ಧನ್ಯವಾದಗಳು ಅಕ್ಕ. ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಣ್ಣ ಒನ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ಅಣ್ಣ ನಮಸ್ತೆ ಸತೀಶ್ ಅಣ್ಣ, ಹೌ ಟು ಪ್ರಿಪೇರ್ ಮೆಂಟಲಿ ಫಿಸಿಕಲಿ ಫಾರ್ ದ ಅಪ್ಕಮಿಂಗ್ ಡೇಸ್ ಅಂತ ಒಬ್ಬರು ಅಣ್ಣ ಕೇಳ್ತಿದ್ದಾರೆ. Follow the guru, whatever instructions he's telling from time to time, and have unconditional surrenderness towards him, have immense faith in him, and with bhakti, shraddha and ekagrata, whatever he has given you so far instructions, follow it systematically, manasa, vacha, kaya, both in principle, body, mind, and intellect, in your daily activities. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, I happen to watch your podcast with Anand sir and also Lakshmi ma'am podcast with Anand sir. My doubt is, in both were followers of Amara sir, but the techniques is different. Why this is so? Totally how many different techniques the Guru are appointed by Guru Amaras? Are those who all are they? Why they? ಅಂತ ಕೇಳ್ತಾರೆ. Your question, I cannot comment on Lakshmi
broadcast with Anand because she's following a different path. She is not following the path of Saptarishi Marga. Whereas I am following my Guru and the Saptarishi. Artha aita? So whatever he has advocated, I have told you from time to time. And in our website, we have said that is the truth, that is the fact actually. If you believe in it, follow that. Others, whatever they say, they have got their own way of telling. But I can 100% with authority, I can say because I have lived with him physically 8 years almost. And I've seen him. All others who have come on the broadcast telling about Amar Rao, I have not seen him alive. None of them. I don't know from where they have got these informations, or they have got it from our side, taking it, having a cut and paste, and adding their own intellectual thoughts and coming out publicly. That's all I can say. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಒಬ್ರು ಅಣ್ಣ ಚಾಟಲ್ಲಿ ಯೂಟ್ಯೂಬಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಹೌ ಟು ಓವರ್ಕಮ್ ದ ಫಿಯರ್ ಆ್ಯಂಡ್ ಅರಿಷಡ್ ವರ್ಗಾಸ್? ವೈ ಆಮ್ ನಾಟ್ ಏಬಲ್ ಟು ಡೂ ಧ್ಯಾನ? ಈಸ್ ಇಟ್ ಮೈ ಬಿಕಾಸ್ ಆಫ್ ಮೈ ಪಾಸ್ಟ್ ಕರ್ಮ ಆರ್ ಮೈ ಫಿಯರ್? ಪ್ಲೀಸ್ ಹೆಲ್ಪ್ ಮೀ ಅಂತ ಕೇಳ್ತಿದ್ರು. See, basically, you should have a guru. I'm telling this time and time for everyone. Once you get the guru will implant the confidence in you so that you will overcome this fear and all other problems. And he will help you to overcome the karma in your past births which you have done also. So basically, you should have a guru, have faith in him, follow whatever instructions he says from time to time. That's so, and get connected to him basically. That is more important. If he does this, he'll overcome those fear and the karmas which he has done in the past ones. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ನಿಮಗೆ ಗ್ರಾಟಿಟ್ಯೂಡ್ ಹೇಳ್ತಿದ್ದಾರೆ ಅಣ್ಣ. ಅಣ್ಣ ಧನ್ಯವಾದಗಳು. ನಾವು ಅಮರ ಗುರುಗಳನ್ನು ನೋಡಿಲ್ಲ. ನೀವು ಧನ್ಯರು. ಅತ್ಯಂತ ಸರಳ ಮತ್ತು ಸುಂದರವಾಗಿ ಗುರುಗಳ ವಿಚಾರಗಳನ್ನು ಎಲ್ಲರಿಗೂ ತಿಳಿಸುತ್ತಿದ್ದೀರಿ, ಅರ್ಥ ಮಾಡಿಸುತ್ತಿದ್ದೀರಿ. ನಿಮ್ಮ ತಾಳ್ಮೆ ಮತ್ತು ಸಹನೆಗೆ ಅಂತ ಹೇಳ್ತಿದ್ದಾರೆ ಅಣ್ಣ. ಇಲ್ಲ, ಅವ್ರಿಗೆ ಒಂದು ವಿಷಯ ಹೇಳ್ತೀನಿ. ಒಂದ್ಸತಿ ಗುರು ಅಮರ ಇರುವಾಗ ನಾವು ಪ್ರಶ್ನೆ ಮಾಡಿದ್ವಿ ಅವ್ರನ್ನ. ಸರ್, ನಾವೆಲ್ಲ ನೋಡಿದ್ದೀವಿ, ವಿ ಆರ್ ಇನ್ ಎ ವೇ ವಿ ಹ್ಯಾವ್ ಬೀನ್ ಗಿಫ್ಟೆಡ್. ಈ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದ್ವು ನಿಮ್ಮಂತ ಗುರು ನಮ್ಗೆ ಸಿಕ್ಕಿದ್ರು. ನೀವು ಹೋದ್ಮೇಲೆ ಬರ್ತಾರಲ್ಲ, ಅವ್ರು ಏನು ಅಂತ ಕೇಳಿದ್ವಿ, ಪ್ರಶ್ನೆ ಹೇಳ್ತಾರೆ. ಅವ್ರು ಸ್ಮೈಲ್ ಮಾಡ್ಬಿಟ್ಟು ಹೇಳಿದ್ರು, ಸಿ ಸತೀಶ್, ಯು ಆರ್ ಬ್ಲೆಸ್ಡ್, ಯು ಹ್ಯಾವ್ ಸೀನ್ ಮೀ ವೆನ್ ಐ ಆಮ್ ಅಲೈವ್, ಬಟ್ ಬ್ಲೆಸ್ಡ್ ಆರ್ ದೋಸ್ who have not seen me but yet believe in me. ಅರ್ಥ ಆಯ್ತಾ? ಅವ್ರಿಗೆ ಹೇಳಿ, ಇದು ಕನ್ನಡದಲ್ಲಿ ಹೇಳಿ ಪ್ರವೀಣ್. ಇದು ಗುರುಗಳು ಅಣ್ಣ ಅವ್ರಿಗೆ ಏನ್ ಹೇಳಿದ್ದಾರೆ ಅಂದ್ರೆ, ಗುರುಗಳು ಇದ್ದಾಗ ಅವ್ರ ಜೊತೆ ಯಾರು ಕನೆಕ್ಟ್ ಆಗಿದ್ದಾರೆ ದೇ ಆರ್ ಬ್ಲೆಸ್ಡ್. ಅವರು ಇಲ್ಲದಾಗನು ಅವರು ದೇಹ ಬಿಟ್ಟ ಮೇಲೆ ಯಾರು ಕನೆಕ್ಟ್ ಆಗಿದ್ದಾರೆ ಅವರು ತುಂಬಾ ಲಕ್ಕಿ ಅಂತ ಗುರುಗಳ ಉತ್ತರವಾಗಿತ್ತು. ಇಲ್ಲ, ಕನೆಕ್ಟ್ ಅಲ್ಲ. ಯಾರು ಗುರು ಅಮರ ಅವ್ರನ್ನ ಈಗ ನಂಬಿದಾರೋ ಅವರು ನನಗಿಂತ ಭಾಗ್ಯವಂತರು, ಹೆಚ್ಚು ಪುಣ್ಯವಂತರು. ಎಸ್. ಧನ್ಯವಾದಗಳು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ.
Last week I had asked a solution for the Kala Sarpa dosha in my birth chart, and they are asking for the any solutions. ನಾನು ಹೇಳ್ತೀನಪ್ಪ ನಾನು ಹಾ, ಐ ವಾಸ್ ಸರಿ. ವೆರಿ ಬಿಸಿ. I couldn't go through this. Definitely next Saturday I'll get the answer for it. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಮೈ ವೈಫ್ ಹ್ಯಾಡ್ ಎ ಕಾಯಿನ್ ಸೈಜ್ ಬ್ಲ್ಯಾಕ್ ಮಾರ್ಕ್ ಆನ್ ಹರ್ ಟಂಗ್. ನೌ ಇನ್ 10 years, 80% of her tongue has turned black. Is it the bad or inauspicious ಅಂತ ಕೇಳ್ತಿದಾರಣ್ಣ. ಹಾಗಾಗಿ ಶಿ ಶುಡ್ ಬಿ ವೆರಿ ಕೇರ್ಫುಲ್. ಮಾತಾಡುವಾಗ ಸರಳವಾಗಿ ಶಾಂತಿಯಿಂದ ಮಾತಾಡಬೇಕು. ಯಾರನ್ನ ಅವರು ದ್ವೇಷಿಸಬಾರ್ದು, ಶಾಪ ಕೊಡಬಾರ್ದು. ಹುಷಾರಾಗಿರಿ. ಶಿ ಶುಡ್ ಹ್ಯಾವ್ ಎ ಕಂಟ್ರೋಲ್ ಓವರ್ ಹರ್ ಸ್ಪೀಚ್. ಅವರು ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಲಿ. 6 Tuesdays, 6 ಕೃತ್ತಿಗೆ ನಕ್ಷತ್ರ, 6 ಷಷ್ಠಿ 6 ಸತಿ ಹೋಗಿ ಪ್ರದಕ್ಷಿಣೆ ಮಾಡಿ ಆ ಭಗವಂತನ ಶರಣಂ ಕೋಡ್ಕೊಳ್ಳಿ. ಅವರು ಯಾಕಂದ್ರೆ ಅವರೇ ಸರ್ಪಕ್ಕೆ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ. ಅವರ ಅನುಗ್ರಹ, ಅವ್ರ ಬ್ಲೆಸ್ಸಿಂಗ್ಸ್ ಇರ್ತದೆ. ಅಗೇನ್ ಕಾಷನ್ ದಟ್ ಲೇಡಿ ನಾಟ್ ಟು ಸ್ಪೀಕ್ as and when she wants. She has to think twice before whatever she speaks. Politely, not try to be harsh or scold anyone or try to curse anyone. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಹೌ ಟು ಟಾಕ್ ವಿತ್ ಗುರು ಅಮರ? ಐ ಡೈಲಿ ಸಿ ಅಮರಾಸ್ ಐಸ್ ಅಂಡ್ ಒನ್ಸ್ ಐ ಸಾ ಹಿಮ್ ವೇರಿಂಗ್ ವೈಟ್ ಧೋತಿ ಅಂತ ಹೇಳ್ತಿದಾರಣ್ಣ. ಒಮ್ಮೆ ಹೆಂಗ್ ನೋಡ್ಬೇಕಂದ್ರೆ ಹೇಳಿದೀವಲ್ಲ, ಅವ್ರನ್ನ ಹೃದಯದಲ್ಲಿ ಪಿಕ್ಚರೈಸ್ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಡೈಲಿ ಬ್ರಹ್ಮ ಮುಹೂರ್ತದಲ್ಲಿ 24 ನಿಮಿಷ ಅಮರ 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 ಅಂತ ಒಂದು ನಂಬಿಕೆಯಿಂದ ಭಕ್ತ ಶ್ರದ್ಧೆ ಏಕಾಗ್ರತೆಯಿಂದ ಧ್ಯಾನ ಮಾಡಿದ್ರೆ ಅವರೇ ನಿಮ್ಗೆ ಕಾಣಿಸ್ತಾರೆ, ನಿಮ್ಗೆ ದಾರಿ ತೋರಿಸ್ತಾರೆ. ಫ್ಯೂಚರ್ ಹೆಂಗೆ ಇರ್ಬೇಕು. ವಿಲ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಧನ್ಯವಾದಗಳು ಅಣ್ಣ. ಒಂದು ಫಾಲೋ ಅಪ್ ಕ್ವಶನ್ ಅಣ್ಣ. ಇನ್ನೊಬ್ರು ಅಣ್ಣ ಕೇಳ್ತಿದಾರಣ್ಣ, ಧ್ಯಾನ ಮಾಡುವಾಗ ಅವರಿಗೆ ಕಾನ್ಸಂಟ್ರೇಷನ್ ಬರೋಕೆ ಏನ್ ಮಾಡ್ಬೇಕು ಅಂತ ಕೇಳ್ತಿದಾರಣ್ಣ. ಈ ಧ್ಯಾನ ಅನ್ನೋದು ಸಾಮಾನ್ಯವಾಗಿ ಎಲ್ಲ ಅನರ್ಥ ಮಾಡ್ಕೊಂತಾರೆ. ಧ್ಯಾನ ಇಸ್ ಎ ಸಾಂಸ್ಕ್ರಿಟ್ ವರ್ಡ್. ಧ್ಯಾನ ಅಂದ್ರೆ ಕಾನ್ಸಂಟ್ರೇಷನ್, ನಾ ಅಂದ್ರೆ ನೋ ಕಾನ್ಸಂಟ್ರೇಷನ್ ಇಸ್ ಆಕ್ಚುಲಿ ಧ್ಯಾನ ಅಂಡ್ ಮೆಡಿಟೇಷನ್. ಇದನ್ನ ಅರ್ಥ ಮಾಡ್ಕೊಳ್ಳಿ ಅವರು, ಆಯ್ತಾ? ಅವರು ಅವ್ರು ಕೂತ್ಕೊಂಡು ಧ್ಯಾನ ಮಾಡುವಾಗ ಅದಕ್ಕೊಂದು ರೀತಿ ಇದೆ. ಆ ಸಪ್ತರ್ಷಿ ಮಾರ್ಗ ಅವ್ರು ತಗೊಂಡ್ರೆ ಅವ್ರಿಗೆ ಅದರ ಬಗ್ಗೆ ಕ್ಲೀನ್ ಆಗಿ ಹೇಳ್ಬೋದು ಯಾವ ತರ ಆಕ್ಚುಯಲ್ ಧ್ಯಾನವನ್ನು ಮಾಡ್ಬೇಕಂತ. ಇಟ್ ಇಸ್ ನಾಟ್ ಕಾನ್ಸಂಟ್ರೇಷನ್, ಇಟ್ ಇಸ್ ನೋ ಕಾನ್ಸಂಟ್ರೇಷನ್ ಇಸ್ ಆಕ್ಚುಯಲ್ ಧ್ಯಾನ ಆರ್ ಮೆಡಿಟೇಷನ್. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮಾಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ವಿಲ್ ವೇಟ್ ಫಾರ್ 2 minutes ಅಣ್ಣ.
ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಪೋಸ್ಟ್ ಮಾಡಿ ಅಥವಾ ಹ್ಯಾಂಡ್ ರೈಸ್ ಮಾಡಿ ಅಣ್ಣನವರಿಗೆ ಕೇಳಬಹುದು. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಬೇಬಿದು ಫಸ್ಟ್ ಟೈಮ್ ಜವಳ ತೆಗೆಯೋದು ಅಂದ್ರೆ ಹೇರ್ ಕಟ್ ಅಣ್ಣ, ಅದು ಮನೆ ದೇವರಿಗೆ ಹೋಗಿ ತೆಗಿಸ್ಬೇಕಾ ಅಥವಾ ಕುಲದೇವರಿಗೆ ಹೋಗಿ ತೆಗಿಸ್ಬೇಕಾ ತಿಳಿಸಿ ಅಂತ ಕೇಳ್ತಿದಾರಣ್ಣ. ಅದು ಅವ್ರ ಪೂರ್ವಿಕದಲ್ಲಿ ಆನ್ಸೆಸ್ಟರ್ಸ್ ಯಾವ ತರ ಫಾಲೋ ಮಾಡಿದ್ದಾರೆ ಅಂತ ಆ ತರ ಫಾಲೋ ಮಾಡ್ಬೇಕಪ್ಪ. ಕೆಲವರು ಮನೆ ದೇವ್ರು ಕೊಡ್ತಾರೆ, ಕೆಲವರು ಬಂದು ಅವರು ಕುಲದೇವರು ಕೊಡ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ದೇರ್ ಪ್ರೊಸೀಜರ್, ಹೌ ದೇ ಆರ್ ಫಾಲೋಡ್ ಥ್ರೂ ಏಜಸ್. ಅದು ಅವ್ರು ತಿಳ್ಕೊಂಡು ಆ ತರ ಮಾಡ್ಲಿ ಅವರು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಅಣ್ಣ, ಮೈಂಡ್ಫುಲ್ ಲಿವಿಂಗ್ ಅಂದ್ರೆ ಏನು, ಯಾವ ರೀತಿ ಇರಬೇಕು ಅಂತ ಕೇಳ್ತಿದಾರಣ್ಣ. ಮೈಂಡ್ಫುಲ್ ಲಿವಿಂಗ್ ಅಂದ್ರೆ the mind has to be dedicated to good thoughts. Like Guru Amara has said, always have a Kailas or a Vaikuntha in your mind. This you have to cultivate. Because the last thought at the time of you leaving the body is the next birth. ಆ ಸಮಯದಲ್ಲಿ you should not have any material thought. If you have that material thought, you will go to Yamaloka and you will be born again here. If you have a divine thought, either a Kailasa or a Vaikuntha, you will go to that Loka. So the mind is more important. The mind has to be made a slave to you. You should be the master of your mind and buddhi and manas. They should not control you. If they control you, you cannot become a spiritual sadhaka or practice spiritualism. So you will have to become the master of your buddhi, mind and manas. This is what Guru Amara has said. ಧನ್ಯವಾದಗಳು ಅಣ್ಣ. ನಮ್ಮ ಮನಸ್ಸು ನಮ್ಮ ಬುದ್ಧಿಯನ್ನು ನಾವು ಸ್ವಾಧೀನ ಮಾಡ್ಕೋಬೇಕು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವೇರ್ ದ ಸೋಲ್ ಲೊಕೇಟೆಡ್ ಅಂಡ್ ಇಟ್ಸ್ ಸೈಜ್ ಅಂತ ಕೇಳ್ತಿದಾರಣ್ಣ. See, the soul is located on the left side of your chest, near the heart, Hridaya, that is the Hridaya portion, where there is an inverted lotus. In that inverted lotus, the Atma is there. The size of the Atma is, when you take your one portion of your hair and cut it into 1,000 pieces, take 1,000 piece and then cut it into 1,000 pieces. That 1,000th size is the actual size of Atma. ಅರ್ಥ ಆಯ್ತಾ? ಎಸ್ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಮನೆ ದೇವರು ಮತ್ತು ಕುಲದೇವರ ಬಗ್ಗೆ ಹೇಳಿ ಅಣ್ಣ ಅಂತ ಕೇಳ್ತಿದಾರಣ್ಣ. ಅಲ್ಲ, ಮನೆ ದೇವರು ಕುಲ ದೇವರು ಎರಡು, ಇಟ್ ಡಿಪೆಂಡ್ಸ್ ಆನ್ ದ ಫ್ಯಾಮಿಲಿ ಔಟ್ಪುಟ್. ಅವ್ರು ಯಾವ ತರ ಅವರು ಪೂರ್ವಿಕರು ಅದನ್ನ ಡಿಸೈಡ್ ಮಾಡಿದಾರೋ ಆ ತರ ಆಗ್ತದಪ್ಪ. ಫಾರ್ ಎಕ್ಸಾಂಪಲ್, ಮನೆ ದೇವರು ಬಂದು ಕೆಲವರು ಶ್ರೀ ವೆಂಕಟೇಶ್ವರ ಇಟ್ಕೊಳ್ತಾರೆ, ಕುಲದೇವರು ಬಂದ್ಬಿಟ್ಟು ಮುನೀಶ್ವರನ್ ಇಟ್ಕೊಳ್ತಾರೆ. ಸೊ ಇಟ್ ಈಸ್ ಇಂಡಿವಿಜುವಲ್ ಫ್ಯಾಮಿಲೀಸ್ ಡಿಸಿಷನ್, ಅವ್ರು ಯಾವ ತರ ಆಚರಿಸ್ತಾರೋ. ಕೆಲವರು ಎರಡು ಒಂದೇ ಇಟ್ಕೊಳ್ತಾರೆ. ಸೊ ನಾವು ಅದರ ಬಗ್ಗೆ ಕರೆಕ್ಟ್ ಡೈರೆಕ್ಷನ್ ಕೊಡಕ್ಕಾಗಲ್ಲ. ಬಟ್ ದಿಸ್ ಇಸ್ ದ ಡಿಫರೆನ್ಸ್. ಕುಲದೇವರು ಬಂದ್ಬಿಟ್ಟು ಅವ್ರ ಪೂರ್ವಿಕರಿಂದ
ಅವ್ರ ಯಾರನ್ನ ಕುಲ ದೇವರನ್ನ ಇಟ್ಕೊಂಡಿದಾರೋ ಅವ್ರಿಗೆ ವರ್ಷಕ್ಕೊಂದ್ಸತಿ ಅವ್ರು ಹೋಗ್ಬಿಟ್ಟು ಅವ್ರಿಗೆ ಪ್ರೇಯರ್ ಮಾಡ್ಬೇಕು. ಯಾವ ತರ ಅವ್ರು ಆಚರಿಸ್ತಾರೋ ಅದನ್ನ ಫಾಲೋ ಮಾಡ್ಬೇಕು. ಮನೆ ದೇವರು ಬಂದ್ಬಿಟ್ಟು ವರ್ಷಕ್ಕೊಂದ್ಸತಿ ಅವ್ರ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವರು ಸೇವೆ ಮಾಡ್ಬಿಟ್ಟು ಬರ್ಬೇಕು. ಇದು ಆಕ್ಚುಲಿ ಇದು ಯಾರಿಗೆ ಕುಲದೇವರು ಗೊತ್ತಿಲ್ವೋ ಅವ್ರ ಮನೋತಿಗೆ ಬರ್ಲಿ, ಅಲ್ಲಿ ಒಬ್ರು ಬರ್ತಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ. ಅವ್ರು ನಿಮ್ಗೆ ಹೆಂಗೆ ನಿಮ್ ಕುಲದೇವರು ತಿಳ್ಕೊಬೇಕು ಅಂತ ಅವರು ರೀತಿ ಹೇಳ್ತಾರೆ. ಅವ್ರ ಹತ್ರ ನೀವು ಕೇಳ್ಕೋಬಹುದು. ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ದೇವರು ಬಂದ್ಬಿಟ್ಟು ಶ್ರೀ ವೆಂಕಟೇಶ್ವರ, ಹ್ಮ್ ನನ್ನ ಕುಲದೇವರು ಬಂದ್ಬಿಟ್ಟು ಮುನೀಶ್ವರ. ಆತರ ಸರಿ ಅಣ್ಣ, ಧನ್ಯವಾದಗಳು. ಹೇಳಿ, ಆ, ಪ್ರಶ್ನೆ ಕೇಳಿ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. I happened to visit Manavati for the first time on 1st Feb. I was surprised to see the Jesus photo. What is the relationship between Amara and Christ? Please guide us. The reason is Jesus Christ was none other than Vishwamitra Maharishi, and Swami Vivekananda also happens to be Vishwamitra Maharishi. And Vishwamitra Maharishi is now born physically. His name is Vishwaraksha. He will, in the due course of time, he will come out. The rishis will publicly announce his presence. He is in Bharata Desha. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಸಪ್ತ ಋಷಿಗಳಲ್ಲಿ 7ನೇ ಋಷಿ ಯಾರು ಮತ್ತು 7 ಋಷಿಗಳಲ್ಲಿ ಸಣ್ಣ ವಯಸ್ಸಿನ ಋಷಿಯವರು ಯಾರು ಅಂತ ಕೇಳ್ತಿದಾರೆ ಅಣ್ಣ. ನಮ್ಮ ವೆಬ್ಸೈಟ್ ನಲ್ಲಿ ಹಾಕಿದೀವಿ. ಈ ಮನ್ವಂತರಕ್ಕೆ ಯಾರು ಸಪ್ತ ಋಷಿಗಳಂತ ಅವ್ರು ಅದನ್ನ ನೋಡ್ಕೊಳ್ಳಿ ದಯವಿಟ್ಟು. ವಯಸ್ಸು ಬಗ್ಗೆ ನಾವು ಹೇಳಕ್ಕಾಗಲ್ಲ, ಬಿಕಾಸ್ ದೇ ಆರ್ ಆಲ್ ಬಿಯಾಂಡ್ ದಿಸ್ ಕಾಲ ಅಂಡ್ ಬಿಯಾಂಡ್ ದಿಸ್ ಫಿಸಿಕಲ್ ಫಾರ್ಮ್. ದೇ ಆಲ್ ಲಿವ್ ಇನ್ ಸತ್ಯಲೋಕ. ಅರ್ಥ ಆಯ್ತಾ? So as and when the requisition comes, they are born in our Bhuloka, both physically, they do their work and go, or they come astrally, finish their work and go. Like Vishwamitra Maharishi came as Jesus, as Swami Vivekananda, and as Vishwaraksha. Then Neuro Atri Maharishi, who is now presently in charge of the Saptarishi work on our earth, came as Moses as well as Dr. C.V. Raman. And Valmiki Maharishi came as Tulsidas. And Narada Maharishi came as Purandaradasa and Tyagaraja also. Like this, there are many rishis who come, who are born, they do the work and they go back. Their permanent place is Satyaloka, sorry. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ವಿಚ್ ಇನ್ಸ್ಟಿಟ್ಯೂಷನ್ ಆರ್ ಎ ಪರ್ಸನ್ ಗಿವ್ ದ ಕರೆಕ್ಟ್ ಮೀನಿಂಗ್ ಆಫ್ ಭಗವದ್ಗೀತಾ ಅಂತ ಕೇಳ್ತಿದಾರೆ ಅಣ್ಣ. The book printed by Gita Press from Gorakhpur, that edition is the original Bhagavad Gita. ಅದು ತಕೊಂಡು ಅವರು ಓದ್ಬೋದು ಅದನ್ನು. ಸರಿ, ಧನ್ಯವಾದ ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನಾವು ದೇಶ ಸುತ್ತಿ ಎಲ್ಲ ದೇವರನ್ನು ನೋಡಿಕೊಂಡು ಬರೋದು ಒಳ್ಳೆಯದಾ, ಅಥವಾ ನಾವು ಇರೋ ಜಾಗದಲ್ಲಿ ಸುತ್ತಮುತ್ತಲು ಇರುವ ದೇವಸ್ಥಾನಕ್ಕೆ ಹೋಗಿ ಜೀವನ ಮಾಡಿಕೊಂಡು ಹೋಗುವುದು ಒಳ್ಳೆಯದಾ ಅಂತ ಕೇಳ್ತಿದಾರೆ ಅಣ್ಣ. ನೀವೆಲ್ಲಿ ಹೋಗೋದ್ ಬೇಡ. ಮನಸ್ಸಿನಲ್ಲಿ ನಿಮ್ ಮನೆಯಲ್ಲೇ ಕೂತ್ಕೊಂಡು ಮಾನಸಿಕವಾಗಿ
ಎಲ್ಲಿ ಬೇಕಾದ್ರೆ ಹೋಗ್ಬೋದು ಬರ್ಬೋದು, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಕ್ಕೆ ಹೇಳೋದು ಮನಸ ಸ್ಮರಾಮಿ ಅಂತ. ಅದಕ್ಕೆ ದೇವಸ್ಥಾನಕ್ಕೆ ಹೋದ್ರೇನು ನೀವು ಫಿಸಿಕಲ್ ಆಗಿ ಎಷ್ಟು ಹತ್ರ ಇದ್ದೀರಾ ಅಂತ ಇಟ್ ಈಸ್ ಆಫ್ ನೋ ಯೂಸ್. ಗುರು ಅಮರ ಅವ್ರು ಹೇಳ್ತಾರೆ, ದ ಫಿಸಿಕಲ್ ಪೊಸಿಷನ್ ಆಫ್ ಯು ಗೋಯಿಂಗ್ ನಿಯರ್ ದ ಗರುಡ ಗರ್ಭಗುಡಿ ಈಸ್ ಆಫ್ ನಾಟ್ ಕ್ರೈಟೀರಿಯಾ. ಮನಸ್ಸಿನಿಂದ ಎಷ್ಟು ಹತ್ರ ನೀವು ಹೋಗ್ತಿರೋ ದೇವಸ್ಥಾನದಲ್ಲಿ ದೇವರ ಹತ್ರ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್, ವಿಚ್ ವಿಲ್ ಬಿ ಬ್ಲೆಸ್ಡ್ ಬೈ ದ ಡಿವಿನಿಟಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮನೆಯಲ್ಲ ಕೂತ್ಕೊಂಡು ಪೂಜೆ ರೂಮ್ ನಲ್ಲಿ ಧ್ಯಾನ ಮಾಡ್ಕೊಂಡು ಅಲ್ಲಿಂದ ನೀವು ಎಲ್ಲಿ ಬೇಕಾದ್ರೆ ಹೋಗ್ಬೋದು ಬರ್ಬೋದು. ಇಡೀ ಬ್ರಹ್ಮಾಂಡಕ್ಕೂ ಹೋಗ್ಬೋದು ಬರ್ಬೋದು ನೀವು. ದಟ್ ಫೆಸಿಲಿಟಿ ಇಸ್ ಇನ್ಬಿಲ್ಟ್ ಇನ್ ಯು. ದಟ್ ಯು ಹ್ಯಾವ್ ಟು ಗೆಟ್ ದ ನಾಲೆಜ್ ಫ್ರಮ್ ದ ಗುರು ಓನ್ಲಿ. He will tell you how to do it. You should get the Diksha from the Guru. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ವಿ ಹ್ಯಾವ್ ಪ್ಲಾನ್ ಟು ವಿಸಿಟ್ ತಿರುಪತಿ. ವಿ ಹ್ಯಾವ್ ಎ ಹರಕೆ ಟು ಕ್ಲೈಂಬ್ ದ ಸ್ಟೆಪ್ಸ್ ಅಣ್ಣ, ಬಟ್ ಡ್ಯೂ ಟು ಹೆಲ್ತ್ ಇಶ್ಯೂಸ್ ವಿ ಕಾಂಟ್ ಡೂ ದ್ಯಾಟ್. ಸೊ ವಾಟ್ ಕ್ಯಾನ್ ವಿ ಡೂ ನೌ ಅಂತ ಕೇಳ್ತಿದಾರೆ ಅಣ್ಣ. ತಿರುಪತಿಗೆ ಹೋಗೋದು ರೀತಿ ಹೆಂಗಂತ ಗುರು ಅಮರ ಅವ್ರು ಹೇಳಿದ್ದಾರೆ. ಅದನ್ನ ಅವರು ನಮ್ಮ ವೆಬ್ಸೈಟ್ ನಲ್ಲಿ ನೋಡ್ಕೊಳ್ಳಿ ಅವರು, ಇಲ್ಲ ನೀವು ಪೋಸ್ಟ್ ಮಾಡಿ ಅವ್ರು ತಿಳ್ಕೊಳ್ಳಿ ಅವರು ಜೂಮ್ ಮೀಟಿಂಗ್ ನಲ್ಲಿ. ಆಗಿಲ್ಲ ಅಂದ್ರೆ ಕ್ಷಮೆ ಕೇಳ್ಕೊಳ್ಳಿ. ಆ ಭಗವಂತ ಕರುಣಾಮಯಿ, ಅವನು ಅನುಗ್ರಹಿಸ್ತಾನೆ. ಹೋಗ್ಬಿಟ್ಟು ಅವರು ವೆಹಿಕಲ್ ನಲ್ಲೋ ಬಸ್ ನಲ್ಲೋ ಹೋಗ್ಬಿಟ್ಟು ಅವ್ರನ್ನ ಸೇವೆ ಮಾಡ್ಕೊಂಡು ಬರ್ಲಿ ಅಷ್ಟೇ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಮನೋಹರ ಅಂತ ಇದೆ, ಮಾತಾಡಿ ಅಕ್ಕ. ಸತೀಶ್ ಅಣ್ಣ ನಮಸ್ಕಾರ. ನಮಸ್ಕಾರಪ್ಪ. ಅಣ್ಣ ಇವಾಗ ಕೆಲವರೆಲ್ಲ ಏನಂತಾರೆ, ಗಂಡನ ಹೆಸರನ್ನ ಹೆಂಡತಿ ಹೆಸರಿಟ್ಟು ಕರಿತಾ ಇದಾರೆ ಅಣ್ಣ, ಆತರ ಕರಿಬಾರ್ದು, ಅದು ಗಂಡನ್ಗೆ ಆರೋಗ್ಯ ಆಯಸ್ಸು ಕಡಿಮೆ ಆಗುತ್ತೆ ಅಂತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳೆಲ್ಲ ಹೆಸರಿಟ್ಟೆ ನೋಡಿ ಕರೀತಾರೆ ಅಣ್ಣ. ಮನೋಹರ, ಅದೇನಾಗಿದೆ ಈ ಸೋಷಿಯಲ್ ಇಂಪ್ಯಾಕ್ಟ್ ಆ ತರ ಇದೆ, ಅರ್ಥ ಆಯ್ತಾ? ಸೊ ಅದಕ್ಕೆ ಪೇರೆಂಟ್ಸ್ ಮಕ್ಕಳನ್ನ ನಮ್ಮ ಸನಾತನ ಧರ್ಮದಿಂದ ಅವ್ರನ್ನ ಬಂದ್ಬಿಟ್ಟು ಬೆಳೆಸ್ಬೇಕು. ಆವಾಗ ಮದ್ವೆ ಆದ್ರೆ ಹೆಂಗಸರು ಮರ್ಯಾದೆ ಕೊಡ್ತಾರೆ, ಗಂಡನ್ನ ಇದ್ ಮಾಡಲ್ಲ. ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ, ಇದು ನಡೆದಿದ್ದ ಘಟನೆ. ಒಂದ್ಸತಿ ಪಾರ್ವತಿ ತಾಯಿ ಕೇಳ್ತಾರೆ ಈಶ್ವರನ, ಅಪ್ಪ ಹೆಂಗಸರು ಯಾಕೆ ವಿಡೋ ಆಗ್ತಾರೆ ಅಂತ. ಅವಾಗ ಈಶ್ವರ ಹೇಳ್ತಾರೆ, ನೋಡಿ ಭೂಲೋಕದಲ್ಲಿ ಕಾಲ ಚೇಂಜ್ ಆಗಿದೆ, ಕಲಿಯುಗ ಆಗಿದೆ, ಬಟ್ ಅದ ಎಫೆಕ್ಟ್ ಇದೆ. ಏನ್ ಮಾಡ್ತಾರೆ, ಫಸ್ಟ್ ಬಂದ್ಬಿಟ್ಟು ಹೆಂಗಸರು ಗಂಡನ್ನ ಹೆಸರಿಟ್ಟು ಕರಿಬಾರ್ದು, ಮರ್ಯಾದೆ ಕೊಡ್ಬೇಕು, ಅವ್ರನ್ನ ಪ್ಲೂರಲ್ನಲ್ಲಿ ಕರಿಬೇಕು, ಏಕವಚನದಲ್ಲಿ ಕರಿಬಾರ್ದು. ಎರಡನೇದು, ಹೆಂಗಸರು ಕೂದಲು ಇದೆಯಲ್ಲ, ಆ ಕೂದಲ್ನ ಟೈ ಮಾಡ್ಬೇಕು. ಯಾವ ಒಂದು ಸ್ಥಿತಿನಲ್ಲಿ ಅದು ಬಿಡಿಸಿ, ಇವಾಗ ನೋಡಿ ಫ್ಯಾಷನ್ ಆಗಿದೆ, ಎಲ್ಲ ಬಿಡಿಸ್ಕೊಂಡು ಹೋಗ್ತಾರೆ, ಆತರ ಇರಬಾರ್ದು. ಎರಡನೇದು, ತುಳಸಿ ಮಾತೆ ಪ್ರದಕ್ಷಿಣೆ ಮಾಡುವಾಗ ಇಲ್ಲ ಮನೆಯಲ್ಲಿ ತುಳಸಿ ಇದ್ರೆ ಆ ಕೂದಲು ಬಿಟ್ಕೊಂಡು ಆ ತುಳಸಿ ತಾಯಿನ ಪ್ರೇ ಮಾಡಬಾರ್ದು, ಅಂಟಬಾರ್ದು. ಇನ್ನೊಂದು, ದೇವಸ್ಥಾನಕ್ಕೆ ಹೆಂಗಸರು ಹೋದ್ರೇನು ಆ ಕೂದಲ್ನ ನಾಟ್ ಮಾಡಿ ಅದನ್ನ ಸರಿಯಾಗಿ ಒಂದು ರೆಸ್ಪೆಕ್ಟ್ ಕೊಟ್ಟು ಹೋಗ್ಬೇಕು. ಈ ಕೂದಲು ಬಿಡಿಸ್ಕೊಂಡು ಶೋ ಆಗಿ ಹೋದ್ರೆ ಅವರು ವಿಧವೆ ಆಗ್ತಾರೆ. ಸರಿ ಅಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. ಇವಾಗಿನ ಹೆಣ್ಮಕ್ಳಿಗೆ ಈ ವಿಚಾರ ಗೊತ್ತಿರ್ಬೇಕಣ್ಣ. ಮರ್ಯಾದೆ ಇಲ್ಲಣ್ಣ ಇತ್ತೀಚಿನ ದಿನಗಳಲ್ಲಿ ಹೆಸರಿಟ್ಟು ಕರೆಯೋದು. ಮುಂಚೆ ಎಲ್ಲ ನಮ್ಮ ತಾಯಿ ಏನ್ ಮಾಡೋದು, ಅದು ಏನಾಗಿದೆ ಅಂದ್ರೆ ಹೆಣ್ಮಕ್ಳನ್ನ ಮುದ್ದು ಕೊಟ್ಟು ಸಿಕ್ಕಾಪಡೆ ಓದಿಸ್ಬಿಡ್ತಾರೆ. ಓದಿದ್ಮೇಲೆ ಅವ್ರು ಏನ್ ಹೇಳ್ತಾರೆ, ಅವರು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಾರೆ. ಕೆಲ್ಸಕ್ಕೆ ಹೋದ್ಮೇಲೆ ಈ ಕಾಲದಲ್ಲಿ IT ಕಂಪನಿ ಎಲ್ಲ ದುಡ್ಡು ನೋಡ್ಬಿಡ್ತಾರೆ, ಕೈ ತುಂಬಾ 70,000 80,000. ಆವಾಗ ಅವ್ರಿಗೆ ಅಹಂಕಾರ ಬಂದ್ಬಿಡ್ತದೆ, ನಾನು ಅನ್ನೋದು. ಅದ್ರಿಂದಾನೇ
ಸಾಕಷ್ಟು ಮದುವೆಗಳು ಡೈವರ್ಸ್ ಆಗ್ತದೆ, ಸಾಕಷ್ಟು ಹೆಣ್ಗಳು ಮದುವೆಗೆ ಒಪ್ತಾ ಇಲ್ಲ, ಸಿಕ್ಕಾಪಟ್ಟೆ ಸೋಷಿಯಲ್ ಪ್ರಾಬ್ಲಮ್ಸ್ ಇದೆ. ಇದರಿಂದ ಹೆಣ್ಮಕ್ಳನ್ನ ಓದಿಸ್ಬೇಕು, ಒಂದು ಲಿಮಿಟ್ ಇದೆ, ಅದಾದ್ಮೇಲೆ ಅವ್ರನ್ನ ಮದ್ವೆ ಮಾಡಿ ಕಳ್ಸ್ಬಿಡ್ಬೇಕು. ಹ್ಞೂ ಅಣ್ಣ, ಇತ್ತೀಚೆಗಂತೂ ಇತ್ತೀಚೆಗೆ ಅವ್ರಿಗೇನು ಅವ್ರನ್ನ ಓದಿಸ್ಬಿಡ್ತಾರೆ ಸಿಕ್ಕಾಪಟ್ಟೆ. ಅವರು ದುಡ್ಡು ನೋಡಿದ್ದು ಕೆಲ್ಸಕ್ಕೆ ಹೋಗ್ಬಿಟ್ಟು ಅವ್ರ ಅಹಂಕಾರ ಬಂದ್ಬಿಡ್ತದೆ ಅವ್ರಿಗೆ. ಮರ್ಯಾದೆನೆ ನಾನೇನ್ ಕೊಡಲ್ಲ ಯಾರನ್ನ ನಮ್ಮ ತಾಯಿ ಹೌದು ಅಜ್ಜಿ ಖಂಡಿತ ಕಾಲದಲ್ಲಿ ಹೆಂಗಿದ್ರು. ಅದೆಲ್ಲ ಹೋಯ್ತು ಬಿಡಿ, ಅದೆಲ್ಲ ಚೇಂಜ್ ಆಗ್ತದೆ ಓವರ್ ಪೀರಿಯಡ್ ಆಫ್ another 15 years. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಸತೀಶ್ ಅಣ್ಣ. ನಮಸ್ಕಾರಪ್ಪ. ಧನ್ಯವಾದಗಳು ಅಣ್ಣ. ಸತೀಶ್ ಅಣ್ಣ, ಶಶಿ ಅಣ್ಣ ಮಾತಾಡಿ ಅಣ್ಣ. ಅಣ್ಣ ನಮಸ್ಕಾರ. ನಮಸ್ಕಾರ ಶಶಿ. ಅಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮೈಸೂರ್ ಬಂದಿದ್ದೆ ನಾನು ಯಾವಾಗ ಅಣ್ಣ? ಒಂದು 15 ದಿವಸಕ್ಕೆ ಮುಂಚೆ. ಈ ಸೋಮವಾರ ಅಲ್ಲ, ಲಾಸ್ಟ್ ಸೋಮವಾರ ಬಂದಿದ್ದೆ. ನಂಜನಗೂಡ್ ಬಂದೆ ಒಬ್ರ ಜೊತೆನಲ್ಲಿ. ಬಂದ್ಬಿಟ್ಟು ಹಂಗೆ ಬಂದ್ಬಿಟ್ಟೆ, ಸ್ವಾಮಿ ನೋಡ್ಕೊಂಡು ಬಂದ್ಬಿಟ್ಟೆ. ಟೈಮ್ ಆಯ್ತು. ಹೇಳಿ ಶಶಿ. ತಿರುಪತಿ ಹೊರಟೆ ಅಣ್ಣ ಫ್ರೈಡೆ ನೈಟ್. ತಿರುಪತಿ ವೆಂಕಟೇಶ್ವರ ಹೊರಡಿ ಯಾವ ತರ ಹೋಗ್ಬೇಕೋ ಆ ತರ ಹೋಗಿ ಹೇಳಿದ್ರಲ್ಲ, ಯಾವ ತರ ಹೋಗಿ. ಕಲ್ಯಾಣ ಶ್ರೀನಿವಾಸ ಇದೆಯಲ್ಲ ಅಣ್ಣ, ಅಲ್ಲಿ ಹೋಗ್ಬಿಟ್ಟು ಹೋಗೋದಲ್ಲ. ಅದೇ ಫಸ್ಟ್ ತಾಯಿ ಮಹಾಲಕ್ಷ್ಮಿನ ಹಾ ದರ್ಶನ ಮಾಡ್ಕೊಳ್ಳಿ, ಆಕೆ ಪರ್ಮಿಷನ್ ಇಸ್ಕೊಂಡೆ ಆಮೇಲೆ ಕಲ್ಯಾಣ ವೆಂಕಟೇಶ್ವರ ಹತ್ರ ಬರ್ಬೇಕು. ಅವ್ರ ಹತ್ರ ಸೇವೆ ಮಾಡ್ಕೊಂಡು ಪ್ರೇ ಮಾಡ್ಕೊಂಡು ಅಲ್ಲಿಂದ ನೀವು ಬೆಟ್ಟ ಹತ್ಬೇಕು. ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಪುಷ್ಕರಣಿನಲ್ಲಿ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಸ್ನಾನ ಮಾಡಿದ್ರೆ ಮಾಡಿ, ಇಲ್ಲ ಅಂದ್ರೆ ನೀರು ಚಿಮಿಸ್ಕೊಳ್ಳಿ. ವರಾಹ ಸ್ವಾಮಿ ದೇವಸ್ಥಾನ ಇದೆ, ಅವ್ರನ್ನ ಸ್ಮರಣೆ ಮಾಡಿ ಅವ್ರ ಪ್ರೇಯರ್ಸ್ ತಕೊಂಡು ಅವ್ರ ಅನುಗ್ರಹ ತಕೊಂಡು ಅವ್ರ ಪರ್ಮಿಷನ್ ತಕೊಂಡು ಆಚೆ ಬನ್ನಿ. ಆ ಪುಷ್ಕರ್ಣಿ ಎದುರುಗಡೆ ಒಂದು ದೊಡ್ಡ ಮರ ಇದೆ, ಸಪರೇಟ್ ಆಗಿದೆ ದೊಡ್ಡ ಮರ. ಅಲ್ಲಿ ಹೇಳ್ತಾರೆ, ಆ ಮರ ಹತ್ರ ಕೂತ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಯಾಕಂದ್ರೆ ಆ ಮರದಲ್ಲೇ ಶ್ರೀನಿವಾಸ ಆಮೇಲೆ ಕುಬೇರ ಕೂತ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಕುಬೇರ ದುಡ್ಡು ಕೊಟ್ಟಿದ್ದು. ಸೊ ನೀವು ಹೋಗ್ಬಿಟ್ಟು ದುಡ್ಡು ಬೇಕಂದ್ರೆ ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ಕುಬೇರ ಹತ್ರ ಸಾಲ ಮಾಡ್ಕೊಳ್ಳಿ. ನೋಡಿ, ನಾವ್ ಇಷ್ಟ ಸಲ ಹೋಗಿದೀವಿ, ಇದನ್ನ ಗೊತ್ತಿಲ್ಲ ನಮ್ಗೆ, ವಿಶೇಷ ಗೊತ್ತಿಲ್ಲ. ನಾವಲ್ಲಿ ವಿಶೇಷ ಗೊತ್ತಿಲ್ಲ. ಆಮೇಲೆ ವೆಂಕಟೇಶ್ವರ ಸ್ವಾಮಿ ನೋಡಿ ಅವ್ರನ್ನ ಸ್ಮರಣೆ ಮಾಡ್ಕೊಂಡು ಮನೆಗ್ ಬನ್ನಿ. ಆಗ್ಲಿ ಅಣ್ಣ. ಅಣ್ಣ ನಿಮ್ಮ ಅನುಭವ ಓದಿ ಮೊನ್ನೆ ತುಂಬಾ ಖುಷಿ ಆಯ್ತು ನನಗೆ. ಆ ಹೋಳಿ ಹಬ್ಬದ ಅನುಭವ ಹಾಕಿದ್ರಲ್ಲ. ಹೌದಪ್ಪ, ಅದು ಇವಾಗ್ಲೂ ಕಣ್ ಮುಂದ್ಗಡೆ ಹಂಗೆ ಇದೆಪ್ಪ. ನಾವ್ ಓದ್ತಿದ್ರ ಕ್ಷಣಗಳು ನೀವ್ ಹೇಳ್ತಿರ್ತಿಲ್ಲ, ಓದ್ತಿದ್ರ ಆ ಕ್ಷಣಗಳು ನಮ್ ಕಣ್ ಮುಂದೆ ನಡೀತಾ ಇದೆ ಅಂದಂಗ ಆಗ್ತಿತ್ತು ನಮ್ಗೆ. ಹೌದು ಖಂಡಿತಪ್ಪ. ಅದು ಅದೊಂದು ಲೈವ್ ಇದು, ಅದು ಮರೆಯಕ್ಕಾಗಲ್ಲ. ಆ ಒಂದು ಘಟನೆ ನಡೆದಿದ್ದು. ಈ ವಿಷಯ ಎಲ್ಲೂ ಹೇಳಿಲ್ಲ ಅಣ್ಣ ನೀವು. ಈ ವಿಷಯ ಎಲ್ಲೂ ಯಾವಾಗಲೂ ಹೇಳಿರ್ಲಿಲ್ಲ. ಈಗ ಈ ಅನುಭವನ ನೀವು ಎಲ್ಲೂ ಹೇಳಿರ್ಲಿಲ್ಲ. ಅಲ್ಲಪ್ಪ, ಆತರ ಎಷ್ಟೋ ಇದೆ. ಅವಾಗ ಅವ್ರ ಅಪ್ಪಣೆ ಕೊಟ್ರೆ ಅದು ಆಚೆ ಬರ್ತದೆ. ತುಂಬಾ ಅದ್ಭುತವಾಗಿತ್ತು. ಆ ಓದ್ತಿದ್ದಾಗ ನಮ್ಮ ಮೈಯಲ್ಲಿ ರೋಮಾಂಚನ ಒಂಚೂರು ಇದಾಯ್ತು ನೋಡಿ, ರೋಮಾಂಚನ. ಆ ಓದ್ತಿದ್ದಾಗ ಇಷ್ಟು ಅನುಭವ ಇತ್ತ, ಇಷ್ಟು ಜೊತೆಗಾರ ಇವರು ಅನ್ನಿಸ್ತು ನಮ್ಗಾಗ. ಅಯ್ಯೋ, ಅವರು ಮಗು ತರ ಬಂದ್ರಪ್ಪ. ಅವರು ಕರೆದಿದ್ದೆ ಬಂದು ನಿಂತ್ಕೊಂಡ್ರು ಸೆಂಟರ್ ನಲ್ಲಿ. ಫಸ್ಟ್ ಟೈಮ್ ನಾವು ಸ್ಪರ್ಶ ಮಾಡಿದ ಅವ್ರನ್ನ, ಯಾರನ್ನ ಬಿಡ್ತಾ ಇರ್ಲಿಲ್ಲ ಸ್ಪರ್ಶ ಮಾಡಕ್ಕೆ. ಸೊ ನಾವು ಅದನ್ನ ಅಡ್ವಾಂಟೇಜ್ ತಗೊಂಡು ಅವ್ರನ್ನ ಇಲೆಯಲ್ಲಿ ಮುಟ್ಬೇಕು. ಆ ಕಲರ್ ಎಲ್ಲ ಅವ್ರಿಗೆ ಚೀಕ್ಸ್, ಹಣೆ, ಕೈ ಎಲ್ಲ, ಚೆಸ್ಟ್ ಎಲ್ಲ ಇದ್ ಮಾಡಿ ಸುತ್ಕೊಂಡು ಕೃಷ್ಣನ್ ತರ, ನಾವು ಗೋಪಿಗೆ ತರ ಸುತ್ಕೊಂಡು ಬಂದ್ವಿ ನಾವು. ಚೆನ್ನಾಗಿತ್ತು. ಆ ವಿವರಣೆನೂ ತುಂಬಾ ಚೆನ್ನಾಗಿ ಕೊಟ್ಟಿದ್ರ ಅಣ್ಣ. ಶ್ರೀಕೃಷ್ಣ ಮಧ್ಯ ನಿಂತಿದ್ರು, ನಾವು ಗೋಪಿಕೆಯರ ತರ ಯಾವ್ದೋ ಜನ್ಮದಲ್ಲಿ ಗೋಪಿಕೆ ಆಗಿದ್ರಿ ಅಣ್ಣ, ಗೋಪಾಲಕ ಆಗಿದ್ರಿ. ಯಾವ್ದೋ ಜನ್ಮದಲ್ಲಿ ಗೋಪಾಲಕ ಆಗಿದ್ರಿ. ಅದಕ್ಕೆ ನಿಮ್ಗೆ ಅನುಭವ ಸಿಕ್ಕಿದೆ. ಆ ಓದಾಗ ನಾವು ಭಾರಿ ಖುಷಿ ಆಯ್ತು. ಯಾವಾಗಲೂ ಹೇಳಿಲ್ದಿದ್ದ ವಿಷಯ ಇದು. ತುಂಬಾ ಚೆನ್ನಾಗಿತ್ತು ಆ ವಿಷಯನ ಓದಿದ್. ತುಂಬಾ ಬನ್ನಿ ಶಶಿ. ಮೊದಲು ಹೋಗಕ್ ಮುಂಚೆ ಪ್ರಾರ್ಥನೆ, ನಿಮ್ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ. ಸರಿ ಅಣ್ಣ. ಗುರು ಅಮರ ಅವ್ರ ಆಶೀರ್ವಾದ ತಗೊಳ್ಳಿ, ಅತ್ರಿ ಮಹರ್ಷಿ ಆಶೀರ್ವಾದ ತಗೊಳ್ಳಿ, ಶ್ರೀ ಗಣೇಶ ಆಶೀರ್ವಾದ, ನಿಮ್ ಮನೆ ದೇವರ ಆಶೀರ್ವಾದ, ಆಮೇಲೆ ತಾಯಿ ಮಹಾಲಕ್ಷ್ಮಿ, ವರಾಹ ಸ್ವಾಮಿ, ಶ್ರೀ ವೆಂಕಟೇಶ್ವರ ಆಶೀರ್ವಾದ ತಗೊಂಡು ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ಬಿಟ್ಟು ಹೊರಡಿ. ಎಲ್ಲಾ ನಿಮ್ಗೆ ಅನುಕೂಲ ಮಾಡಿ ದರ್ಶನ ಚೆನ್ನಾಗಿ ವಾಪಸ್ ಬರ್ತೀರಾ ನೀವು.
ಹಾಗೆ ಅಣ್ಣ, ತುಂಬಾ ಸಂತೋಷ ಆಯ್ತಣ್ಣ. ನಿಮ್ಮ ಆಯ್ತು, ಅನುಭವ ಬಂದ್ಮೇಲೆ ಕಾಲ್ ಕೇಳಾಯ್ತು. ನಿಮ್ಮ ಅನುಭವನೂ ಕೇಳಾಯ್ತು. ಇವತ್ತು ಸ್ಪಷ್ಟವಾಗಿ ನಾ ಮರದ ಹತ್ರ ಕೂರ್ಬೇಕು ಅಂತ ಹೇಳಿದ್ರಲ್ಲ, ಅದನ್ನ ನಮ್ಗೆ ಹೋಗಿ ಭಾರಿ ಹೋಗಿ ಹೋಗಿ ಖುಷಿ ಆಯ್ತು. ನಮ್ಗದ್ ಗೊತ್ತೇ ಇಲ್ಲ ಕೂತ್ಕೊಳ್ಳಿ. ಅಷ್ಟ್ ಸಲ ಹೋದ್ರುನು. ಹಾ, ಹಾ, ಕೂತ್ಕೊಂಡು ಸಾಲ ಇಸ್ಕೊಂಡ್ ಬನ್ನಿ ಹೋಗ್ತೀನಿ ಕುಬೇರ್ ಅಣ್ಣ, ಹತ್ರ. ಹೋಗ್ತೀನಿ. ಎಷ್ಟ್ ದುಡ್ಡು ಬೇಕೋ ಕೇಳಿ, ಕೊಡ್ತಾನೆ ಅವನು. ಖಂಡಿತ ಅಣ್ಣ. ನಿಮ್ಮ ಗುರುಗಳ ಆಶೀರ್ವಾದ, ನೀವು ಅದು ಗೋಪಾಲಕ, ನೀವು ನಿಮ್ಮ ಆಶೀರ್ವಾದನೂ ಬೇಕೀಗ ನಮ್ಗೆ. ನೀವು ಗೋಪಾಲಕರೀಗ, ನೀವು ನಿಮ್ಮ ಆಶೀರ್ವಾದನೂ ನಮಗ್ ಬೇಕಣ್ಣ. ಆಯ್ತಪ್ಪ. ಆಗ್ಲಿ ಅಣ್ಣ, ತುಂಬಾ ಸಂತೋಷ ಆಯ್ತಣ್ಣ ಕೇಳಿ ನೋಡಿ ಎಲ್ಲ. ದುಡ್ಡು ಕೊಡ್ತಾನೆ ಅವನು. ಹಾ ಅವನು ದುಡ್ಡು ಕೊಡ್ತಾನೆ ಕುಬೇರ, ಮನ್ಸಿಂದ ಕೇಳಿ. ಹಾ ಆದ್ರೆ ಆ ದುಡ್ಡನ್ನು ಆ- 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 ಆ ದುಡ್ಡು ಬಂದ್ಮೇಲೆ ಅದನ್ನ ಹಾ. ಧರ್ಮದಿಂದ ಯೂಸ್ ಮಾಡಿ. ಆಗ್ಲಿ ಅಣ್ಣ, ಆಗ್ಲಿ ಅಣ್ಣ, ಧರ್ಮದಿಂದ ಯೂಸ್ ಮಾಡಿ ಅದನ್ನ. ದುಡ್ಡು ಆಗ್ಲಿ ಅಣ್ಣ, ಖಂಡಿತ ಅಣ್ಣ. ಗುರುಗಳ ಅನ್ಎಥಿಕಲ್ ಆಶೀರ್ವಾದದಿಂದ. ವೇ ಯೂಸ್ ಮಾಡಬೇಡಿ ದುಡ್ಡು. ಇಲ್ಲ ಅಣ್ಣ, ಈ ಮಾರ್ಗಕ್ಕೆ ಬಂದ್ಮೇಲೆ ನಾನು ಎಲ್ಲಾ ತರದ್ದು ಅಲ್ಲಿಗಲ್ಲೆಲ್ಲ ಬಿಟ್ಬಿಟ್ಟ. ನಾನು ಹೇಳಿದ ಕುಡಿಯೋದು, ಆಡೋದು, ಕಾರ್ಡ್ಸ್ ಆಡೋದು ಪ್ರತಿಯೊಂದು ಇತ್ತು. ಈ ಮಾರ್ಗ ಗುರುಗಳ ಆಶೀರ್ವಾದ ಹಂಗಿತ್ತು. ಈ ಮಾರ್ಗ ಬಿಟ್ರೆ ಅದೇ ಹೆಂಗ್ ಬಿಟ್ಟು ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ. ಅದು ವಿಷಯ ಒಳ್ಳೇದಪ್ಪ, ಒಳ್ಳೇದು. ನಂಬಕಿಲ್ಲ ಯಾರನ್ನು, ಅದ್ ಹೆಂಗ್ ಬಿಟ್ಟು ಏನಾಯ್ತು ಅಂತ. ಎಲ್ಲಾ ಗುರುಗಳ ಆಶೀರ್ವಾದದಿಂದ ಕೆಟ್ಟವೇ ಹೌದಪ್ಪ, 90% ಬಿಟ್ಬಿಡೋಣ. 90% ಸುಳ್ಳು ಹೇಳೋದು, ಕೆಟ್ಟವೇ ಎಲ್ಲ 90% ಬಿಟ್ಕೊಂಡ್ ಬಂದ್ಬಿಡೋಣ. ಒಳ್ಳೇದಪ್ಪ, ಒಳ್ಳೇದು. ಹೋಗ್ ಬನ್ನಿ, ಬಂದ್ಮೇಲೆ ಕಾಲ್ ಮಾಡಿ. ಆಗ್ಲಿ ಅಣ್ಣ, ನಮಸ್ಕಾರಪ್ಪ. ಕೃಷ್ಣ ಅರ್ಪಣ ಮಸ್ತು. ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ. ಹ್ಮ್. ಅಣ್ಣ, ಒಬ್ಬರಿಗೆ ಆ, ಅಣ್ಣ ಒಬ್ಬರಿಗೆ ಕನಸು ಬಿದ್ದಿದೆ ಅಂತಣ್ಣ. ಆ ಕನಸಿನಲ್ಲಿ ಅವರು ಶಿವ ದೇವಸ್ಥಾನದಲ್ಲಿ ಎಲ್ಲಾ ದೇವರು ಒಂದೇ ದೇವಸ್ಥಾನದಲ್ಲಿ ಇರುವ ಹಾಗೆ ಕನಸು ಬಿದ್ದಿದೆ ಅಂತಣ್ಣ. ಅಂದ್ರೆ ಅದ ಅರ್ಥ ಬಂದ್ಬಿಟ್ಟು ಎಲ್ಲಾ ದೇವರು ಶಿವಸ್ವರೂಪ. ಶಿವನ ಅನುಗ್ರಹ ಮಾಡಿದ್ದಾರೆ. ಆ ಒಂದು ಆಧ್ಯಾತ್ಮಿಕವಾಗಿ ನಾಲೆಜ್ ಅನ್ನು ಅವ್ರಿಗೆ ತಿಳಿಸಿದ್ದಾರೆ. ದಟ್ ಈಸ್ ಅದ್ವೈತ. ದಟ್ ಈಸ್ ಫ್ರಮ್ ದ್ವೈತ ಯು ಗೋ ಇನ್ ಟು ದ ಅದ್ವೈತ. ದಟ್ ಈಸ್ ಅಲ್ಟಿಮೇಟ್ ನಾಲೆಡ್ಜ್ ಇನ್ ಸ್ಪಿರಿಚುವಲಿಸಮ್. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಲೈಕ್ there is a method to visit Tirupati. Is there any method to visit Guruvayurappan? Please mention ಅಂತ ಕೇಳ್ತಾರ. ಇಲ್ಲ, ಅದ್ರ ಬಗ್ಗೆ ಗುರು ಅಮರ ಅವ್ರು ಏನು ಹೇಳಿಲ್ಲಪ್ಪ. ಸರಿ ಅಣ್ಣ, ಧನ್ಯವಾದಗಳು. ಅಣ್ಣ, ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಈ ಸ್ವಾಮಿ ವಿಶ್ವರಕ್ಷ ಫ್ರಮ್ ರಾಮಕೃಷ್ಣ ಮಠ ಅಂತ ಕೇಳ್ತಿದಾರೆ. ಅದು ಗೊತ್ತಿಲ್ಲಪ್ಪ. ಇಟ್ ಈಸ್ ಅ ಸೀಕ್ರೆಟ್ ಆಫ್ ದ ರಿಷೀಸ್. We cannot comment or say anything. At the proper time, it will be given out. It will come out publicly. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ತಮಗಾದ ಅನುಭವನ ಹಂಚ್ಕೊಂಡಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಮುಂಜಾನೆಯ ಕನಸಿನಲ್ಲಿ ಆಕಾಶ ಮಾರ್ಗದಲ್ಲಿ ಶಿವ ವಿಷ್ಣು ಕುದುರೆಯ ರಥದಲ್ಲಿ ಸಂಚರಿಸುವುದನ್ನು ಕಂಡೆ. ಆದರೆ ನನ್ನ ಪಕ್ಕದಲ್ಲಿರುವವರು ಯಾರು ಈ ದೃಶ್ಯವನ್ನು ಕಂಡಿಲ್ಲ ಅಣ್ಣ ಅಂತ ಹೇಳ್ತಿದಾರಣ್ಣ. ಅಲ್ಲ, ಅದು ಬಂದ್ಬಿಟ್ಟು ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್, ಅವ್ರು ನಂಬಿದ್ದಾರೆ, ಅವ್ರಿಗೆ ಕಾಣಿಸಿದ್ದಾರೆ ಅಷ್ಟೇ. ಪಕ್ಕದ ಇರೋರು ಅವ್ರು ಯಾವ ತರ ಇದಾರೋ ಯಾರು ಗೊತ್ತು. ಅವರು ಸ್ಪಿರಿಚುವಲಿ ಯಾವ ತರ ಮೆಚ್ಯೂರಿಟಿ ಇದೆಯೋ ಅವ್ರಿಗೆ. ಸೊ ಇವ್ರು, ಬಿಕಾಸ್ he is following the Guru Amara, he was blessed to have the darshan of Mahavishnu, Ishvara. It is a divine spiritual experience. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೌ ಟು ಕಂಟ್ರೋಲ್ ಮೈ ಈಗೋ ಅಂಡ್ ಅಟಿಟ್ಯೂಡ್, ಹೌ ಟು ಕಂಪ್ಲೀಟ್ಲಿ ಫೋಕಸ್ ಆನ್ ಮೈ ವರ್ಕ್ ಅಂತ ಕೇಳ್ತಿದಾರಣ್ಣ. So let him get a hold of a guru, a proper guru, who will help him in his spiritual path. Then everything will follow. He will guide and he will tell him how to overcome all these problems. The guru is a must. Only
If you have a guru, you can pass through your spiritual life and material life smoothly and attain your goal, both materially and spiritually. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಯಾರಾದರೂ ನಮ್ಮನ್ನು ಮಿಸ್ಯೂಸ್ ಅಥವಾ ಮಿಸ್ಟ್ರೀಟ್ ಮಾಡಿದರೆ ಹೇಗೆ ಅದನ್ನು ಎದುರಿಸಬೇಕು? ಅಂಟಿಲ್ ಅನ್ಲೆಸ್ ವಿ ಆಸ್ಕ್ ಜಸ್ಟಿಸ್, ರೈಸ್ ದ ವಾಯ್ಸ್. ಓಕೆ, ದೇ ವೋಂಟ್ ಸ್ಟಾಪ್ ಮಿಸ್ಯೂಸಿಂಗ್. ರೈಸಿಂಗ್ ದ ವಾಯ್ಸ್ ಈಸ್ ರಾಂಗ್ ಆರ್ ನಾಟ್ ಅಂತ ಕೇಳ್ತಾರಣ್ಣ. See, again, they are doing that mistake. Let them have a guru. Under the blessings of the guru, such incidents will not happen. Mistreating or any other untoward incidents, the guru will take care of it. So first, let them have a guru. Have faith in him, unconditional surrender to him. He will take care of all the situations which is going to happen, both on their spiritual life and material life. That is the best way. He will advocate you in the spiritual path by which you will change yourself. You need not change others. You change yourself by having a guru. That is the best thing you can do. ಧನ್ಯವಾದಗಳು. ಅಣ್ಣ ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ಅಣ್ಣ, ಕುಡ್ ಯು ಪ್ಲೀಸ್ ಶೇರ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ಗುರು ಅಮರ ಅಂತ ಕೇಳ್ತಿದಾರೆ ಅಣ್ಣ. ಪ್ರವೀಣ್, ಅವ್ರನ್ನ ವೆಬ್ಸೈಟ್ ನಲ್ಲಿ ಹೋಗ್ಲಿ, ಹಾ ಎಕ್ಸ್ಪೀರಿಯನ್ಸಸ್ ಅದೆಯಲ್ಲ ಹಾ ಅದನ್ನಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಹೇಳಿದೀವಿ ನಮ್ದು. ಹಾ Everything is important for us, alwa? ಎಸ್ ಸರ್. So we cannot choose this and that. Each experience took place at a particular time, for a particular reason, for a particular cause. Atara. ಅಣ್ಣ So ಅಣ್ಣ for me, all the experiences are important. ಧನ್ಯವಾದಗಳು ಅಣ್ಣ. ವೆಬ್ಸೈಟಲ್ಲಿ ರಿಸೋರ್ಸಸ್ನಲ್ಲಿ ಸತೀಶ್ ಅಣ್ಣ ಎಕ್ಸ್ಪೀರಿಯನ್ಸಸ್ ಅಂತ ಇದೆ. ಅದರಲ್ಲಿ ಸತೀಶ್ ಅಣ್ಣರ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ಇದ್ದಾವೆ. ದಯವಿಟ್ಟು ನೀವು ತಿಳಿದುಕೊಳ್ಳಬಹುದು ಅಣ್ಣ. ಧನ್ಯವಾದಗಳು ಅಣ್ಣ. ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಅವರು ಮಹಾಕಾಳೇಶ್ವರಕ್ಕೆ ಹೋಗ್ತಿದ್ದಾರಂತಣ್ಣ. ಯಾವ ಥರ ದರ್ಶನ ಮಾಡೋಕ್ಕೆ ಅಂತ ಕೇಳ್ತಿದಾರಣ್ಣ. ದೇ ಆರ್ ವಿಸಿಟಿಂಗ್ ಫಸ್ಟ್ ಟೈಮ್. ಅಲ್ಲಪ್ಪ, ನೋಡಿ, ಆ ಕ್ಷೇತ್ರಗಳೆಲ್ಲ ಏನಾಗಿದೆ ಅಂದ್ರೆ, ಮೊದಲು ಚೆನ್ನಾಗಿತ್ತು, ನಾವು ಹೋಗ್ಬೋದು, ಲಿಂಗವನ್ನು ಮುಟ್ಬೋದು, ನೋಡ್ಬೋದು, ಅದು ಇದು ಅಂತೆಲ್ಲ. ಈ ನಡುವೆ ಏನಾಗ್ಬಿಟ್ಟಿದೆ, ಇಟ್ ಈಸ್ ಹೈಲಿ ಕಮರ್ಷಿಯಲೈಸ್ಡ್. ಎಲ್ಲಿ ನೋಡಿದ್ರೆ ದುಡ್ಡು ಕೊಡ್ಬೇಕು, ಆವಾಗ್ಲೇ ಎಲ್ಲ ಅನುಕೂಲ ಮಾಡ್ಕೊಡ್ತಾರೆ. ಸೊ ನೀವು ಭಕ್ತಿಯಿಂದ ಹೋಗಿ ಆ ಮಹಾಕಾಲೇಶ್ವರ ಲಿಂಗ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಮನಸ್ಸಿಂದ ನೀವೇ ಹೋಗಿ ಅವ್ರಿಗೆ ಈಸ್ ಅಭಿಷೇಕ ಪ್ರಿಯ. ಸೊ ನೀವೇ ಮಾನಸಿಕವಾಗಿ ಆ ತಂದೆಗೆ ಅಭಿಷೇಕ ಮಾಡಿ, ಫಸ್ಟ್ ಗಂಗಾಜಲ್ನಲ್ಲಿ ಅಭಿಷೇಕ ಮಾಡಿ, ಆಮೇಲೆ ಹಾಲ್ನಲ್ಲಿ ಅಭಿಷೇಕ ಮಾಡಿ, ಆಮೇಲೆ ಕರ್ಡ್ಸ್ ನಲ್ಲಿ ಅಭಿಷೇಕ ಮಾಡಿ, ಆಮೇಲೆ ಜೇನುತುಪ್ಪದಲ್ಲಿ ಅಭಿಷೇಕ ಮಾಡಿ, ಆಮೇಲೆ ತುಪ್ಪದಲ್ಲಿ ಅಭಿಷೇಕ ಮಾಡಿ, ಆಮೇಲೆ ಬಂದ್ಬಿಟ್ಟು ಅರ್ಶಿನ ನೀರು, ಆಮೇಲೆ ಕುಂಕುಮ ನೀರು, ಆಮೇಲೆ ಬಂದ್ಬಿಟ್ಟು ಚಂದನ ನೀರು, ಆಮೇಲೆ ತಿರ್ಗಾ ಗಂಗಾಜಲ್ ಮಾಡ್ಬಿಟ್ಟು, ಆಮೇಲೆ ಬಂದ್ಬಿಟ್ಟು ವಿಭೂದಿನಲ್ಲಿ ಅಭಿಷೇಕ ಮಾಡಿ, ಕೊನೆಯಲ್ಲಿ ಪನ್ನೀರ್ನಲ್ಲಿ ಮಾಡ್ಬಿಟ್ಟು ಆ ತಂದೆಗೆ ವಿಭೂದಿನಲ್ಲಿ ನಿಮ್ ಕೈಯಾರೆ ಅಲಂಕಾರ ಮಾಡಿ, ಬಿಲ್ಪತ್ರಿ 108 ಎತ್ಕೊಳ್ಳಿ ಕೈನಲ್ಲಿ, ಮಾನಸಿಕವಾಗಿ ಆ ತಂದೆಗೆ ಅರ್ಚನೆ ಮಾಡಿ, ಓಂ ನಮಃ ಶಿವಾಯ ಹೇಳಿ, ಇಲ್ಲ ರಾಮ ರಾಮ ಅಂತ ಹೇಳಿ, ಇಲ್ಲ ಓಂ ಸರ್ವ ಸರ್ವ ನಮಃ ಶಿವಾಯ ಅಂತ ಹೇಳ್ಬಿಟ್ಟು ಎಲ್ಲ ಆದ್ಮೇಲೆ ಕೈ ಮುಗಿದ್ಬಿಟ್ಟು ನಿಮ್ಮ ಹೃದಯವನ್ನು ತಗೊಂಡು, ಅಪ್ಪ ಇದೇ ನಿನಗೆ ನೈವೇದ್ಯ ಅಂತ ಒಂದ್ ಪಾದಕ್ಕೆ ಇಟ್ಬಿಟ್ಟು, ಕೈನಲ್ಲಿ ಕರ್ಪೂರ ಇಟ್ಕೊಂಡು ಮಾನಸಿಕವಾಗಿ ಆರತಿ ಮಾಡ್ಬಿಟ್ಟು ನಮಸ್ಕಾರ ಮಾಡಿ, ಸಾಷ್ಟಾಂಗ ಪ್ರದಕ್ಷಿಣೆ ಮಾಡ್ಬಿಟ್ಟು ಅಲ್ಲಿ ಎಲ್ಲ ಮಾನಸಿಕವಾಗಿ ಮಾಡಿ, ಮನಸ್ಸಿನಿಂದ ಮಾಡಿ, ಎಲ್ಲ ಅವನು ಸ್ವೀಕರಿಸ್ತಾನೆ. ಕೊನೆಯಲ್ಲಿ ಕೈ ಮುಗಿದು ಎದ್ದು ನಿಂತ್ಕೊಂಡು, ಅಪ್ಪ ಈ ಒಂದು ಮಾನಸಿಕ ಪೂಜೆಯನ್ನು ಸ್ವೀಕರಿಸು, ಗೊತ್ತಿದ್ದು ಗೊತ್ತಿಲ್ಲದು ಏನೇ ತಪ್ಪಿದ್ರೆ ಕ್ಷಮೆ ಇರ್ಲಿ, ನಿನ್ನ ಅನುಗ್ರಹ ನನ್ನ ಫ್ಯಾಮಿಲಿ ಮೇಲೆ ಸದಾ ಇರ್ಲಿ ಅಂತ ಬೇಡ್ಕೊಳ್ಳಿ ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು 1000 ರೂಪಾಯಿ
2,000 ರೂಪಾಯಿ 5,000 ರೂಪಾಯಿ ಕೊಟ್ಟು ಮಾಡ್ಕೊಂಡು ಹೋಗ್ಬೇಡಿ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರ. ನಮಸ್ತೆ ಸತೀಶ್ ಅಣ್ಣ, ವಾಟ್ ಈಸ್ ದ ಫಸ್ಟ್ ರೂಪ ಆಫ್ ಪರಬ್ರಹ್ಮ ಅಂತ ಕೇಳ್ತಾರೆ. Parabrahma's Rupa is Jyoti Swarupa is. That is the original Rupa of his. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ವಾಟ್ ಈಸ್ ದ ಮೀನಿಂಗ್ ಆಫ್ ಪರಮಾತ್ಮನೇ ನಮಃ? Paramatmane is addressed to Parabrahma. He is the ultimate. He is Bhagavan Jagdisha, the Supreme God. ಅವ್ರಿಗೆ ಅದು ಅನ್ವಯಿಸುತ್ತದೆ ಪರಮಾತ್ಮನೇ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮಾಡಿ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಸ್ವಂತ ಉದ್ಯೋಗ ಮಾಡಬೇಕೆಂಬ ಹಂಬಲವಿದೆ, ಆದರೆ ತಲೆಯಲ್ಲಿ ಬಹಳ ಗೊಂದಲವಿದೆ. ಯಾವ ವ್ಯಾಪಾರ ಮಾಡಬೇಕು ಎಂದು ಗೊತ್ತಾಗುತ್ತಿಲ್ಲ, ದಯವಿಟ್ಟು ತಿಳಿಸಿ. ಜ್ಯುವೆಲರಿ, ಮೊಬೈಲ್ ಅವರು ಅಥವಾ ಕ್ಲಾಸ್ ಅಂತ ಕೇಳ್ತಾರೆ. ಅವ್ರದ್ದು ಹಾರೋಸ್ಕೋಪ್ ಕರೆಕ್ಟ್ ಆಗಿದ್ರೆ ಒಳ್ಳೆ ಜ್ಯೋತಿಷ್ ಹತ್ರ ತೋರ್ಸ್ಲಿ. 10ನೇ ಮನೆ ಲಗ್ನದಿಂದ ಇಟ್ ಈಸ್ ದ ಹೌಸ್ ಆಫ್ ಪ್ರೊಫೆಷನ್. ಅಲ್ಲಿ ಯಾರಿದ್ದಾರೆ, ಯಾವ ನಕ್ಷತ್ರ ಇದೆ, ಯಾರು ವೀಕ್ಷಣೆ ಮಾಡ್ತಾರೆ, ಇದೆಲ್ಲ ಅಸ್ಟ್ರಾಲಜರ್ ಹೇಳ್ಬಿಟ್ಟು he will tell which is the line of business he has to do ಅಂತ. ಅವ್ರು ಬೇಕಾದ್ರೆ ಪ್ರಶಾಂತ್ನ ಕಾಲ್ ಮಾಡ್ಲಿ, ಅವ್ರು ಒಬ್ರದ್ದು ನಂಬರ್ ಕೊಡ್ತಾರೆ, ಅವ್ರಿಗೆ ಫೋನ್ ಮಾಡಿದ್ರೆ ಹಾರೋಸ್ಕೋಪ್ ನ ಅವರು ಅನಲೈಸ್ ಮಾಡಿ ಕರೆಕ್ಟ್ ಆಗಿ ಹೇಳ್ತಾರೆ ಅವರು. ಬಟ್ he is available only after 4 o'clock daily and he takes his own time. You just ಮಾಡಿ ಅವ್ರಿಗೆ, ಅವ್ರು ನಿಮ್ಗೆ ರಿಪ್ಲೈ ಮಾಡ್ತಾರೆ ಅವರು. ಬಟ್ ಯುವರ್ ಹಾರೋಸ್ಕೋಪ್ ಶುಡ್ ಬಿ ಕರೆಕ್ಟ್. ದ ಟೈಮ್ ಆಫ್ ಬರ್ತ್, ದ ಪ್ಲೇಸ್ ಅಂಡ್ ದ ಡೇ, ಈ 3 ಕರೆಕ್ಟ್ ಆಗಿರ್ಬೇಕು. ನೀವು ಏನೋ ಒಂದು ಕೊಟ್ಬಿಟ್ಟು ನಿಮ್ ತಂದೆ ತಾಯಿ ಅವರು ಏನೋ ಇದ್ ಮಾಡಿದ್ರು ಅಂತ ಕೊಟ್ರೆ ಅದನ್ ಪ್ರಕಾರ ಅವ್ರು ಹೇಳ್ತಾರೆ. ಅದಾಗಿಲ್ಲ ಅಂದ್ರೆ ಅವ್ರ ಮೇಲೆ ತಪ್ಪು ಹೇಳ್ಬೇಡಿ. ಯಾಕಂದ್ರೆ ಈ ಕಾಲದಲ್ಲಿ ತಂದೆ ತಾಯಿಗಳು ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ, ಟೈಮ್ ಕರೆಕ್ಟ್ ಆಗಿ ನೋಟ್ ಮಾಡಲ್ಲ ಅವರು. ದಟ್ ಈಸ್ ದ ಪ್ರಾಬ್ಲಮ್. ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಅವರು Because every degree in astrology counts. ಅಣ್ಣ ಅವ್ರ ಜನ್ಮ ದಿನಾಂಕ ಇಲ್ಲ ಅಂತ ಹಾಕಿದಾರೆ ಅಣ್ಣ, ಗೊತ್ತಿಲ್ಲ ಅಂತ ಅವ್ರಿಗೆ. ಇಲ್ಲ ಅಂದ್ರೆ ಆ ಪ್ರಶ್ನೆ ಸಮಯ ಕೇಳ್ತಾರಲ್ಲ, ಅದನ್ನ ಅವರು ಕ್ಯಾಸ್ಟ್ ಮಾಡಿ ಹೇಳ್ತಾರೆ ಅವರು. ದಿಸ್ ಇಸ್ ಅನದರ್ ಮೆಥಡ್. ಓಕೆ ಅಣ್ಣ. ಅವರು ಪ್ರಶಾಂತನ ನಂಬರ್ ಶೇರ್ ಮಾಡಿದೀವಿ ಅಣ್ಣ, ಅವರು ಕಾಲ್ ಮಾಡಿ ಕಾಲ್ ಮಾಡ್ತಾರೆ. ಹಾ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ಅಣ್ಣ, ಐ ವಾಂಟ್ ಟು ಬೈ ಎ ಹೌಸ್ ಡ್ಯೂ ಟು ಸಮ್ ರೀಸನ್ ಆರ್ ಅಬ್ಸ್ಟ್ಯಾಕಲ್, ಐ ಕಾಂಟ್ ಡೂ ಇಟ್ ಅಣ್ಣ. ಇಸ್ ದೇರ್ ಎನಿ ಸೊಲ್ಯೂಷನ್ ಅಂತ ಕೇಳ್ತಿದಾರೆ ಅಣ್ಣ. ಮನೋತಿಗೆ ಬರ್ಲಪ್ಪ ಅವರು. ಸರಿ ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ಬೇಬಿ ನೆಕ್ಸ್ಟ್ ಮಂತ್. ವಾಟ್ ಇಸ್ ದ ಕರೆಕ್ಟ್ ಪ್ರೊಸೀಜರ್ ಟು ಕ್ಯಾಪ್ಚರ್ ದರ್ ಬರ್ತ್ ಟೈಮ್ ಅಂತ ಹೇಳ್ತಿದಾರೆ ಅಣ್ಣ. ಡೇಗೆ ಡಾಕ್ಟರ್ ಕೊಟ್ಟಿದಾರಲ್ಲ ಡೇಟು, ಅವಾಗ ಹೋಗ್ಬಿಟ್ಟು ಪ್ರೀವಿಯಸ್ ಆಗಿ ಆ ಡಾಕ್ಟರ್ ಹತ್ರ ಕ್ಲೀನ್ ಆಗಿ ಮಾತಾಡಿ ಹೇಳಿ, ದ ಬರ್ತ್ ಟೈಮ್ ಇಸ್ ಮೋರ್ ಇಂಪಾರ್ಟೆಂಟ್ ಡಾಕ್ಟರ್. ಸೊ ವೆನ್ ದ ಬೇಬಿ ಕಮ್ಸ್ ಔಟ್ ಅಂಡ್ ವೆನ್ ಇಟ್ ಕ್ರೈಸ್, ಪ್ಲೀಸ್ ನೋಟ್ ದ ಟೈಮ್, ರೆಕಾರ್ಡ್ ಇಟ್ ಅಂಡ್ ಪ್ಲೀಸ್ ಲೆಟ್ ಅಸ್ ನೋ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವರು ಅದಕ್ಕೆ ಸಹಸ್ತಾರೆ.
ಯಾವಾಗ ಬೇಬಿ ಬಂದು ಆಚೆ ಬಂದು ಕ್ರೈ ಮಾಡ್ತದೋ ದಟ್ ಈಸ್ ದ ಟೈಮ್ ವೆನ್ ಸೂರ್ಯನಾರಾಯಣ ಇಂಡ್ಯೂಸಸ್ ದ ಪ್ರಾಣಮಯ ಕೋಶ ಅಂಡ್ ದ ಆತ್ಮ ಎಂಟರ್ಸ್ ದ ಬೇಬಿ. ದಟ್ ಈಸ್ ದ ಎಕ್ಸಾಕ್ಟ್ ಟೈಮ್ ಆಫ್ ಬರ್ತ್. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಯಾವ ಪ್ರಶ್ನೆಗಳು ಇಲ್ಲ ಅಣ್ಣ. ಇಲ್ಲ, ವಿಲ್ ಕಾಲ್ ಇಟ್ ಎ ಡೇ ಪ್ರವೀಣ್. ಹಾ ಅಣ್ಣ, ಒಂದು ಲಾಸ್ಟ್ ಪ್ರಶ್ನೆ ಇದೆ ಅಣ್ಣ. ನಮ್ಮ ಮಗಳ ಹುಟ್ಟಿದ ದಿನಾಂಕದ ಪ್ರಕಾರ ಅವಳ ಎಜುಕೇಶನ್ ಬಗ್ಗೆ ತಿಳ್ಕೊಬಹುದಾ ಅಂತ ಕೇಳ್ತಿದಾರಣ್ಣ. ಇದು ದ ಹಾರೋಸ್ಕೋಪ್ ಇಸ್ ಪರ್ಫೆಕ್ಟ್. ಗುಡ್ ಅಸ್ಟ್ರಾಲಜರ್ ಹತ್ರ ಹೋದ್ರೆ ಅವರು ನೋಡಿ ಹೇಳ್ತಾರಪ್ಪ ಎಜುಕೇಶನ್ ಹೆಂಗ್ ಮಾಡ್ತಾರೆ ಏನು ಅಂತ. ಹಾ ಅಣ್ಣ, ಗೈಡ್ ಆಲ್ಸೋ ಯಾವ ಸಬ್ಜೆಕ್ಟ್ ತಗೋಬೇಕು ಏನು ಅಂತ ಕರೆಕ್ಟ್ ಆಗಿ ಹೇಳ್ತಾರಪ್ಪ. ಈ ರಾಘವೇಂದ್ರ ಸ್ವಾಮಿ ಇಸ್ ಪ್ರಹ್ಲಾದ, ಭಕ್ತ ಪ್ರಹ್ಲಾದ. ಧನ್ಯವಾದಗಳು. ಒನ್ ಲಾಸ್ಟ್ ಕ್ವಶನ್ ಅಣ್ಣ. ಅಣ್ಣ, ಐ ಫೀಲ್ ಟೂ ಮಚ್ ಆಫ್ ಸ್ಟ್ರೆಸ್ ಅಂಡ್ ಗೆಟ್ ವೆರಿ ಬ್ಯಾಡ್ ಆಂಗರ್ ಕ್ವಿಕ್ಲಿ, ಅನೇಬಲ್ ಟು ಕಂಟ್ರೋಲ್ ಮೈ ಮೈಂಡ್ ಅಂತ ಹೇಳ್ತಿದಾರಣ್ಣ. ಗುರು ಬೇಕು. ಆ ಗುರುನ ಸ್ಮರಣೆ ಮಾಡಿ ಅಮರ ಅಮರ ಅಂತ ಹೇಳಿ, ಯು ವಿಲ್ ಅಲ್ಟಿಮೇಟ್ಲಿ ಓವರ್ಕಮ್ ಯುವರ್ ಪ್ರಾಬ್ಲಮ್. ಈ ಆಂಗರ್, ಈ ಸ್ಟ್ರೆಸ್ ಎಲ್ಲ ಯು ವಿಲ್ ಓವರ್ಕಮ್. ಯು ವಿಲ್ ಟೇಕ್ ಕೇರ್ ಆಫ್ ಇಟ್. ಸರಿ ಅಣ್ಣ, ಧನ್ಯವಾದ. ಗುರು ಇಸ್ ಅ ಮಸ್ಟ್ ಅಪ್ಪ ಎಲ್ಲದಕ್ಕೂ. ಹೌದು. ನಮಸ್ಕಾರ ಪ್ರವೀಣ್. ಲೆಟ್ ಅಸ್ ಕಾಲ್ ಇಟ್ ಎ ಡೇ. ಸರಿ ಅಣ್ಣ, ಓಕೆ, ಧನ್ಯವಾದ. ನಮಸ್ಕಾರ. ಧನ್ಯವಾದ. ಶ್ರೀಕೃಷ್ಣ ಅರ್ಪಣ ಮಸ್ತು ಎಲ್ಲರಿಗೂ. ಶ್ರೀಕೃಷ್ಣಾರ್ಪಣಮಸ್ತು. 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 ಶ್ರೀಕೃಷ್ಣಾರ್ಪಣಮಸ್ತು.